ಶ್ರೀ ಗುರುಭ್ಯೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂ ಚ ವಂದೇ ಭಾರತ ಮಾತರಂ. ಸಮಸ್ತ ಕನ್ನಡ ಗ್ರಾಮರ್ ಕ್ಲಾಸಸ್ ಹಾಗೂ ಕನ್ನಡ ಸಹಪಾಠಿ ಎರಡೂ ವಾಹಿನಿಯ ವೀಕ್ಷಕರಿಗೆ ಹೃತ್ಪೂರ್ವಕ ಸುಸ್ವಾಗತಗಳು. ನಾವು ಈಗ ವಿಭಕ್ತಿ ಪ್ರತ್ಯಯಗಳ ಪಾಠವನ್ನು ಕೇಳ್ತಾ ಇದ್ದೇವೆ. ಸುಮಾರು 3 ವಿಭಕ್ತಿಯನ್ನು ನಾವು ಮುಗಿಸಿದ್ದೇವೆ. ಇನ್ನು 4ನೆಯ ವಿಭಕ್ತಿ ಅದು ಚತುರ್ಥಿ ವಿಭಕ್ತಿ. ಚತುರ್ಥಿ ವಿಭಕ್ತಿಗೆ ಈ ವಿಭಕ್ತಿಯು ಯಾವ ಪ್ರಸಂಗದಲ್ಲಿ ಬಳಸಲ್ಪಡುತ್ತದೆ, ವೆನ್ ಇಸ್ ಇಟ್ ಯೂಸ್ಡ್, ಮತ್ತು ಅದರ ಪ್ರತ್ಯಯಗಳು ಯಾವುವು ಅಂತ ನಾವು ತಿಳಿಲಿಕ್ಕಿದ್ದೇವೆ. ಇಲ್ಲಿ ನಾವು ಪ್ರತ್ಯಯವನ್ನು ಸೂಚಕವಾಗಿ ಕೊಟ್ಟಿದ್ದೇವೆ. ಒಂದು ಇಗೆ, ಇನ್ನೊಂದು ಕೆ, ಇನ್ನೊಂದು ಗೆ. ಸುಮಾರು ಈ ಇಗೆ ಮತ್ತು ಗೆ ಎರಡು ಒಂದಕ್ಕೊಂದು ಹತ್ತಿರದ ಸಂಬಂಧಿಗಳು. ಹೇಗೆ ಅಂತ ನಾವು ಮುಂದೆ ಉದಾಹರಣೆಗಳನ್ನು ನೋಡುವಾಗ ತಿಳಿಯುತ್ತದೆ. ಮುಖ್ಯವಾಗಿ ಈ ಚತುರ್ಥಿ ವಿಭಕ್ತಿಯನ್ನ ಯಾವ ಪ್ರಸಂಗದಲ್ಲಿ ಬಳಸ್ತೇವೆ ಅಂತಂದ್ರೆ, ವೆನ್ ಡು ವಿ ಯೂಸ್ ದಿಸ್ ಎನ್ನುವ ಪ್ರಶ್ನೆ ಬಂದರೆ ಯಾವಾಗ ಬಳಸುತ್ತೇವೆ. ಈ ಪ್ರಶ್ನೆಗೆ ಉತ್ತರ ಒಂದು, ಯಾರಾದರೂ ಎಲ್ಲಿಗೆ ಹೊರಟಿದ್ದಾರೆ ಅಂತ ಕೇಳ್ತೀವಲ್ಲ, ಯಾವ ಊರಿನತ್ತ ಅಂತ, ಯಾವ ದೆಸೆಯತ್ತ, ಎಲ್ಲಿಗೆ. ಇಲ್ಲಿ ಆಲ್ರೆಡಿ ಅದು ಬಂದಾಯಿತು ನೋಡಿ, ಗೆ ಎನ್ನುವ ಪ್ರತ್ಯಯ ಇಲ್ಲಿ ಆಲ್ರೆಡಿ ಬಂದಾಗಿದೆ. ಅದರ ಅರ್ಥ ಇಂಗ್ಲಿಷ್ನಲ್ಲಿ ನೋಡಿದ್ರೆ ಟು ವೇರ್. ಈ ಪ್ರಶ್ನೆ ಬಂದಾಗ ಎಲ್ಲಿಗೆ ಹೊರಟಿದ್ದಾನೆ, ಎಲ್ಲಿಗೆ ಹೊರಟಿದ್ದಾಳೆ, ಎಲ್ಲಿಗೆ ಹೊರಟಿದೆ, ಎಲ್ಲಿಗೆ ಹೊರಟಿದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಬಂದಾಗ ಇದನ್ನ ಚತುರ್ಥಿ ವಿಭಕ್ತಿಯನ್ನ ನಾವು ಉಪಯೋಗಿಸ್ತೇವೆ, ಪ್ರಶ್ನೆಯಲ್ಲಿಯೂ ಉತ್ತರದಲ್ಲಿಯೂ. ಹಾಗೂ ಇನ್ನೊಂದು ಮುಖ್ಯವಾದ ಪ್ರಸಂಗ, ಯಾರಿಗೆ. ನೋಡಿ, ಇಲ್ಲೂ ಕೂಡ ಅದು ಬಂತು, ಗೆ ಪ್ರತ್ಯಯ ಬಂದಿದೆ. ಇದನ್ನು ಇಂಗ್ಲಿಷ್ನಲ್ಲಿ ನೋಡಿದರೆ ಟು ಹೂಮ್, ಯಾವನಿಗೆ, ಯಾವಳಿಗೆ, ಯಾರಿಗೆ, ಯಾವುದಕ್ಕೆ ಅಂತ ಬಂದಾಗ ನಾವು ಚತುರ್ಥಿ ವಿಭಕ್ತಿಯನ್ನು ಬಳಸ್ತೇವೆ. ಇದು ಪ್ರಾಸ್ತಾವಿಕ ಒಂದು ಇಂಟ್ರೊಡಕ್ಷನ್. ಇದಕ್ಕೆ ಮಾತ್ರ, ಇದರ ಕುರಿತು ತಿಳಿಯಲಿಕ್ಕೆ ನಾವು ಇಷ್ಟು ತಿಳಿದರೆ ಸಾಕು. ಈ ಚತುರ್ಥಿ ವಿಭಕ್ತಿ ಎಲ್ಲಿ ಬಳಸ್ತೇವೆ ಅಂತಂದ್ರೆ, ಯಾರಾದರೂ ಎಲ್ಲಿಗೆ ಹೊರಟಿದ್ದಾರೆ ಅಂತಾದರೆ ಎಲ್ಲಿಗೆ ಹೊರಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಬಂದಾಗ, ಇಲ್ಲಿಗೆ ಹೊರಟಿದ್ದಾರೆ ಅಂತ ಉತ್ತರ ಕೊಡಬೇಕಾದಾಗ ನಾವು ಚತುರ್ಥಿ ವಿಭಕ್ತಿಯನ್ನು ಬಳಸ್ತೇವೆ. ಹಾಗೆ ಮತ್ತೊಂದು ಪ್ರಸಂಗ, ಅದು ಈ 2ನೆಯ ಪ್ರಸಂಗ, ಯಾರಿಗೆ ಅಂತ ಪ್ರಶ್ನೆ ಬಂದಾಗ, ಯಾವನಿಗೆ, ಯಾವಳಿಗೆ, ಯಾವುದಕ್ಕೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಕೂಡ ನಾವು ಚತುರ್ಥಿ ವಿಭಕ್ತಿಯನ್ನು ಬಳಸ್ತೇವೆ. ಯಾವುದಕ್ಕೆ ಈ ಒಂದು ಮೈನರ್ ಚಿಕ್ಕ ಒಂದು ಪ್ರಸಂಗ ಅಂತ ನಾವು ಗಮನದಲ್ಲಿ ಇಟ್ಕೊಳ್ಬಹುದು ಇದನ್ನ. ಇನ್ನೊಂದು ಅಂದ್ರೆ ವಾಟ್ ಫಾರ್ ಅಂತ ಪ್ರಶ್ನೆ ಬರ್ತದೆ ನೋಡಿ ಒಮ್ಮೆ. ಯಾವುದಕ್ಕಾಗಿ ಫಾರ್ ವಾಟ್ ಅಥವಾ ವಾಟ್ ಫಾರ್ ಏನೋ ಇಟ್ಕೊಳ್ಬಹುದು. ವಾಟ್ ಫಾರ್ ಅಂದ್ರೆ ಇದು ಪರ್ಪಸ್ ಕೇಳ್ತಾ ಇದೆ. ನನಗೆ ಮೊಬೈಲ್ ಬೇಕು ಅಂತ ನೀವು ಕೇಳಿದ್ರೆ ಯಾವುದಕ್ಕಾಗಿ ಬೇಕು ಅಂತ ಕೇಳುವಾಗ ಇಲ್ಲಿ ಪೂರ್ಣ ಪ್ರಮಾಣದಾಗಿ ಚತುರ್ಥಿ ವಿಭಕ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದನ್ನ ಇಲ್ಲಿ ಯಾವುದಕ್ಕೆ ಆಗಿ ಅಂತ ನಾವು ಬಿಡಿಸಬೇಕು. ಯಾವುದಕ್ಕೆ ಅಧಿಕ ಆಗಿ, ಇಲ್ಲಿ ಕೆ ಪ್ರತ್ಯಯ ಬಂತು ಅಲ್ವಾ. ಇಲ್ಲಿ ಕೆ ನಾವು ನೋಡಿದ್ದೇವೆ, ಇಲ್ಲಿ ಕೆ ಇದೆ ಆಲ್ರೆಡಿ. ಆ ಪ್ರತ್ಯಯ ಇಲ್ಲಿ ಬಂದಿದೆ ಅಂತ ಅದಕ್ಕಾಗಿ ನಾನು ಈ ಉದಾಹರಣೆಯನ್ನು ಹೇಳಬೇಕಾಯಿತು. ಇದು ಪೂರ್ಣ ಪ್ರಮಾಣದಲ್ಲಿ ಚತುರ್ಥಿ ವಿಭಕ್ತಿಗೆ
ಉದಾಹರಣೆ ಆಗುವುದಿಲ್ಲ. ಆದರೆ ಈ ಶಬ್ದ ವಿಂಗಡಣೆಯನ್ನು ಮಾಡಿದಾಗ ಅದನ್ನು ನಾವು ಛೇದನ ಮಾಡಿ ಶಬ್ದ ಭೇದ ಮಾಡಿ ನಾವು ನೋಡಿದಾಗ, ಅಂದರೆ ಈ ಪೂರ್ಣವಾದ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಚತುರ್ಥಿ ವಿಭಕ್ತಿ ಬರುವುದನ್ನು ನಾವು ಗಮನಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ಈ ಉದಾಹರಣೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಮೂರನೆಯ ಪ್ರಸಂಗದ ಮುಖ್ಯವಾಗಿ ಇದನ್ನು ಬಿಟ್ಟು ನಡೀತದೆ. ನಾವು ಈ ಎರಡು ಪ್ರಸಂಗಗಳಿಗೆ ಮಾತ್ರ ಇದು ಬಹಳ ಅವಶ್ಯಕ. ಇದನ್ನು ನೀವು ನೆನಪಿನಲ್ಲಿಟ್ಟುಕೊಂಡ್ರೆ ಚತುರ್ಥಿ ವಿಭಕ್ತಿ ನಿಮಗೆ ಎಂದಿಗೂ ಮರೆಯೋದಿಲ್ಲ, ತೊಂದರೆ ಕೊಡೋದಿಲ್ಲ. ಮುಂದಿನ ಪುಟದಲ್ಲಿ ನಾವು ಇದಕ್ಕೆ ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ ಇದು ಪ್ರಸಂಗ 1, 2 ಎರಡು ಬೇರೆ ಬೇರೆ ಉದಾಹರಣೆ ನೋಡೋಣ. ಪ್ರಸಂಗ 1 ಅಂದರೆ ನಾವು ಯಾವುದನ್ನು ನೋಡಿದ್ದೇವೆ ಹಿಂದೆ? ಇಲ್ಲಿ ನೋಡಿ, ಎಲ್ಲಿಗೆ, ಟು ವೇರ್ ಅನ್ನುವಂತಹ ಪ್ರಸಂಗ. ಈಗ ನೀವು ಇಲ್ಲಿ 1 ರಾಮನು ಶಾಲೆಗೆ ಹೊರಟನು. ನೋಡಿ, ಇಲ್ಲಿ ಶಾಲೆಗೆ ಅಂತ ಇದೆ. ಶಾಲೆ ಅಂತ ಇರುವಾಗ ಗೆ ಎನ್ನುವಂತಹ ಒಂದು ವಿಭಕ್ತಿ ಬಂತು. ಇದನ್ನು ನಾವು ಬಿಟ್ಟರೆ ನಡೀತದೆ. ಇಲ್ಲಿ ಇದನ್ನು ಆಮೇಲೆ ಮಾರ್ಕ್ ಮಾಡ್ತೇನೆ. ಶಾಲೆಗೆ. ಎರಡನೆಯ ಉದಾಹರಣೆ, ರಹೀಮನು ಮಸೀದಿಗೆ ಹೋಗಿದ್ದಾನೆ. ಕಾಲ ಯಾವುದಾದ್ರೂ ಇರಲಿ, ನಮಗೆ ಕಾಲದ ಅವಶ್ಯಕತೆ ಈ ಪಾಠದಲ್ಲಿ ಬರೋದಿಲ್ಲ. ಇಲ್ಲಿ ಹೊರಟನು ಅಂತ ಇದೆ, ಇಲ್ಲಿ ಹೋಗಿದ್ದಾನೆ ಅಂತ ಇದೆ. ಭೂತ, ಭವಿಷ್ಯತ್, ವರ್ತಮಾನ ಕಾಲ ಯಾವುದೇ ಇರಲಿ, ಯಾವುದೇ ಲಿಂಗ ಇರಲಿ, ನಮಗೆ ಒಂದು ಈ ಪಾಠಕ್ಕೆ ಅದು ಸಂಬಂಧ ಬರೋದಿಲ್ಲ. ಇಲ್ಲಿ ರಾಮನು, ರಹೀಮನು ಇದರಲ್ಲಿ ನೀವು ಸೀತಾಳು ಶಾಲೆಗೆ ಹೋದಳು, ಹೊರಟಳು. ರಹೀಮನು ಇದ್ದಲ್ಲಿ ಇನ್ನೊಂದೇನೋ ಹಾಕಿಕೊಳ್ಳಬಹುದು. ಗಂಗಾ ಮಸೀದಿಗೆ ಅನ್ನುವಲ್ಲಿ ದೇವಸ್ಥಾನಕ್ಕೆ ಹೋದಳು. ಈಗ ಯಾರ ಹೆಸರು ಇತ್ಯಾದಿ ನಮಗೆ ಪ್ರಸಂಗ ಬರುವುದಿಲ್ಲ. ಅಲ್ಲಿ ನೀವು ಫಾತಿಮಾ ಅಂತ ಇಟ್ಕೊಳ್ಬಹುದು. ಫಾತಿಮಾಳು ಮಸೀದಿಗೆ ಹೋದಳು ಅಂತ. ಅಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಹೆಸರನ್ನು, ಇಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಅಂತ ಇಲ್ಲ. ನೀವು ಯಾವುದೇ ಹೆಸರನ್ನು ಇಟ್ಕೊಳ್ಳಿ. ವ್ಯಾಕರಣದ ಪಾಠ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಭೇದವನ್ನು ನಾವು ಮಾಡಲಿಕ್ಕಿಲ್ಲ. ನಾನು ರಾಮನು ಅಂತ ತುಂಬ ಸಾರಿ ಬಳಸ್ತೇನೆ. ಅದು ಪ್ರಾಯಶಃ ಅದು ಒಂದು ವ್ಯಾಕರಣದ ಪಾಠ. ಆದ್ದರಿಂದ ರಾಮನು ಅನ್ನುವುದು ನಾವು ವಿಭಕ್ತಿ ಪ್ರತ್ಯಯದಲ್ಲಿ ಮುಖ್ಯವಾಗಿ ಬಳಸುವಂತಹ ಒಂದು ಶಬ್ದ. ಅದಕ್ಕಾಗಿ ನೀವು ಬೇರೆ ಯಾವ ಶಬ್ದವನ್ನು ಬಳಸಿಕೊಂಡ್ರು ಅಥವಾ ನಿಮ್ಮ ಹೆಸರುಗಳನ್ನೇ ಬಳಸಿಕೊಂಡ್ರು ಯಾವುದೇ ತೊಂದರೆ ಇಲ್ಲ. ಇನ್ನು ಪ್ರಸಂಗ 2, ಇಲ್ಲಿ ಎರಡು ಉದಾಹರಣೆಗಳು ಸಾಕು ಅಥವಾ ಇನ್ನೊಂದು ಬೇಕು ಅಂತಾದರೆ ನೋಡ್ರಿ. ಈಗ ಶಾಲೆಗೆ, ಮಸೀದಿಗೆ ಅಂತ ಆಯಿತು. ಇನ್ನು ನಾವು ಕೆ ಅಂತ ಇತ್ತಂದ್ರೆ ಯಾವುದು ಗೆ ಅಂತ ಹೆಚ್ಚಾಗಿ ಬರುವುದು ಈ ಇನ್ನೊಂದು ನಾವು ತೆಗೆದುಕೊಂಡ್ರೆ ಮಕ್ಕಳು ಆಟಕ್ಕೆ ಸಜ್ಜಾದರು. ಇದು ಮೂರನೆಯ ಉದಾಹರಣೆ ನಾವು ನೋಡಿದ್ವಲ್ಲ, ಸಜ್ಜಾದರು ಅಂತ. ಸಜ್ಜಾದರು ಇದು ಆಟಕ್ಕೆ ಎನ್ನುವುದು ಆಟಕ್ಕಾಗಿ ಅಂತಲೇ ಆಗ್ತದೆ ಅರ್ಥ. ಮುಖ್ಯವಾಗಿ ಆಟಕ್ಕೆ ಪ್ಲಸ್ ಆಗಿ, ಆಟಕ್ಕೆ ಅಧಿಕ ಆಗಿ ಅಂತ ಆಗ್ತದೆ. ಆಟಕ್ಕೆ ಸಜ್ಜಾದರು ಅಂತ ನಾವು ಹೇಳಬಹುದು. ಆಟಕ್ಕೆ ಸಜ್ಜಾದರು ಅಂತ ಹೇಳಿದಾಗ ಇಲ್ಲಿ ಕೆ ಅಂತ ಬಂದಿದೆ, 4ನೆಯ ವಿಭಕ್ತಿಯ ಪ್ರತ್ಯಯ. ಈ ಪ್ರಸಂಗದಲ್ಲಿ ಮಾತ್ರ ನಾವು ಇದನ್ನು ಚತುರ್ಥಿ ವಿಭಕ್ತಿ ಅಂತ ಇಟ್ಕೊಳ್ಬಹುದು. ಆದರೂ ಇದು ಒಂದು ಸ್ಪೆಷಲ್ ಪ್ರಸಂಗ ಅಂತ ನಾವು ಗಮನಿಸಬೇಕು. ಇನ್ನು ಪ್ರಸಂಗ 2 ಯಾವುದು ನೋಡಿ. ಪ್ರಸಂಗ 2
ಹಿಂದಿನ ಪುಟದಲ್ಲಿ ನೋಡಿದರೆ ನಾವು ಗೊತ್ತಾಗ್ತದೆ. ಪ್ರಸಂಗ 2 ಅಂದರೆ ಟು ಹೂಮ್, ಈ ಪ್ರಸಂಗ ಟು ಹೂಮ್ ಯಾರಿಗೆ ಅಂತ ಪ್ರಸಂಗ ಬಂದಾಗ. ಉದಾಹರಣೆ ನೋಡಿ, ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಪತಿಯು ಅಂತ ಹೇಳೋಣ, ಸಿಂಗಲ್ ಅಂದರೆ ಏಕವಚನ ಇದೆ. ಆದ್ದರಿಂದ ರಾಷ್ಟ್ರಪತಿಯು ವಿಜೇತರಿಗೆ ಬಹುಮಾನವನ್ನು ಕೊಟ್ಟರು. ಇಲ್ಲಿ ವಿಜೇತರಿಗೆ ಎನ್ನುವುದನ್ನು ಗಮನಿಸಬೇಕು. ಇನ್ನೊಂದು ಉದಾಹರಣೆ, ಇಲ್ಲಿ ಮತ್ತೆ ಹೀಗೆ ವಿಜೇತರು ಇಲ್ಲಿ ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾನು ಮತ್ತೆ ಮುಂದಿನ ಪುಟದಲ್ಲಿ ಹೇಳ್ತೇನೆ. ರಾಷ್ಟ್ರಪತಿಯು ವಿಜೇತರಿಗೆ ಬಹುಮಾನವನ್ನು ಕೊಟ್ಟರು. ಮುಂದೆ ಇನ್ನೊಂದು ಈ ರೀತಿ ಕೆ ಎನ್ನುವಂತ ಬರುವಂತಹ ಒಂದು ಉದಾಹರಣೆಯನ್ನು ನೋಡೋಣ. ಮತ್ತೊಂದು ಉದಾಹರಣೆ ನೋಡಿ, ಸೈನಿಕರ ಸೇವೆ ಸಮಾಜಕ್ಕೆ ಮಾರ್ಗದರ್ಶಿಯಾಗಿದೆ. ಇದು ಮಹತ್ತರವಾದ ಉದಾಹರಣೆ. ಇದನ್ನು ನಾವು ದಿನನಿತ್ಯ ನಮ್ಮ ಸೈನಿಕರ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಹೊಂದಿರಬೇಕು. ನಮ್ಮನ್ನು ಈ ಪಾಠವನ್ನು ಕೇಳಲಿಕ್ಕೆ ಹಿತವಾಗಿ ಚೆನ್ನಾಗಿ ಕುಳಿತುಕೊಂಡು ಈಗ ನಾವು ಹೇಳ್ತಾ ಇದ್ದೇವೆ ಪಾಠವನ್ನು ಅಂತಂದರೆ ನಮಗೆ ಸೈನಿಕರ ಶ್ರಮ ತ್ಯಾಗದ ವಿಶೇಷವಾದ ಸೇವೆ ಅವರು ನಮಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಸಮಾಜಕ್ಕೆ ಎನ್ನುವುದು. ಇಲ್ಲಿ ನೋಡಿ, ಸಮಾಜಕ್ಕೆ ಯಾರಿಗೆ, ಸೈನಿಕರ ಸೇವೆ ಯಾರಿಗೆ ಮಾರ್ಗದರ್ಶಿಯಾಗಿದೆ? ಸಮಾಜಕ್ಕೆ ಮಾರ್ಗದರ್ಶಿಯಾಗಿದೆ. ಇಲ್ಲಿ ನಾನು ಈಗ ಮತ್ತೆ ಈ ಎಲ್ಲ ಉತ್ತರಗಳಿಗೆ ಪ್ರಶ್ನೆಯನ್ನು ಹಾಕ್ತಾ ಹೋಗ್ತೇನೆ. ನೀವು ಗಮನ ಕೊಟ್ಟು ನೋಡ್ತಾ ಹೋಗ್ಬೋದು ಅದನ್ನು. ಇಲ್ಲಿ ನೋಡಿ, ರಾಮನು ಶಾಲೆಗೆ ಹೊರಟನು. ರಾಮನು ಎಲ್ಲಿಗೆ ಹೊರಟನು? ಪ್ರಶ್ನೆ ಏನು ಬರ್ತದೆ? ಎಲ್ಲಿಗೆ ಹೊರಟನು ಅಂತ ಬರೀತದೆ ಇಲ್ಲಿ ಅಲ್ವಾ? ಇಲ್ಲಿಯೂ ಕೂಡ ಅದೇ ರೀತಿ ಬರ್ತದೆ. ರಹೀಮನು ಮಸೀದಿಗೆ ಹೊರಟನು, ಅಥವಾ ಫಾತಿಮಾಳು ಆಸ್ಪತ್ರೆಗೆ ಹೊರಟಳು ಅಂತ ಬಂದಾಗ ಇಲ್ಲಿ ಕೂಡ ಹಾಗೆ ಇದೇ ಎಲ್ಲಿಗೆ ಎನ್ನುವಂತಹ ಪ್ರಶ್ನೆಯೇ ಬರ್ತದೆ. ಹಾಗೂ ಈ ವಿಶೇಷವಾದ ಪ್ರಸಂಗವನ್ನು ನಾವು ಹಿಂದೆ ಹೇಳಿದ್ದೇನೆ ಆಲ್ರೆಡಿ. ಈಗ ನಿಮಗೆ ಆಟಕ್ಕೆ ಆಗಿ ಆಟಕ್ಕಾಗಿ ಅಂತ ಈ ವಿಶೇಷವಾದ ಉದಾಹರಣೆ ನಮಗೆ ಸಿಗುವುದು ಅಂತ ನಾವು ತಿಳಿಯಬೇಕು. ಹಾಗೆ ಪ್ರಸಂಗ 2ರಲ್ಲಿ, ಈ ಪ್ರಸಂಗದಲ್ಲಿ ರಾಷ್ಟ್ರಪತಿಯು ವಿಜೇತರಿಗೆ, ಇಲ್ಲಿ ಯಾವುದು ಪ್ರಶ್ನೆ ಬರ್ತದೆ? ಯಾರಿಗೆ ಅಂತ ಪ್ರಶ್ನೆ ಇಲ್ಲಿ ಬಂದರೆ, ಇಲ್ಲಿ ಸಮಾಜಕ್ಕೆ, ಸೈನಿಕರ ಸೇವೆ ಸಮಾಜಕ್ಕೆ ಮಾರ್ಗದರ್ಶಿಯಾಗಿದೆ ಅಂತಂದ್ರೆ ಇಲ್ಲಿ ಪ್ರಶ್ನೆ ಹೇಗೆ ಬರ್ತದೆ? ಯಾವುದಕ್ಕೆ? ನಮಗೆ ಮಾರ್ಗದರ್ಶಿಯಾಗಿದೆ ಅಂತ ನಾವು ಇಲ್ಲಿ ಹೇಳಿದರೆ ಮತ್ತೆ ಯಾರಿಗೆ ಅಂತ ಆ ಪ್ರಶ್ನೆ ಉಳಿತದೆ. ಸರಿಯಾಗಿ ನಾವು ಇಷ್ಟು ತಿಳಿದುಕೊಂಡ್ರೆ ಈ 4ನೇ ವಿಭಕ್ತಿಯ ಗೊಂದಲಗಳೆಲ್ಲ ಪರಿಹಾರ ಆಗಬೇಕು ಈ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ. ಇನ್ನು ಈ ಪ್ರಶ್ನೆಗಳಿಗೆ ಬಂದಂತಹ ಉತ್ತರಗಳಲ್ಲಿ ಈ ಚತುರ್ಥಿ ವಿಭಕ್ತಿಯ ಪದಗಳಿವೆಯಲ್ಲ, ಇವುಗಳನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ನಾವು ನೋಡೋಣ ಅಲ್ವಾ? ಸರಿ, ಮುಂದಿನ ಪುಟದಲ್ಲಿ ನೋಡೋಣ. ಮೊದಲು ಶಾಲೆಗೆ, ಮಸೀದಿಗೆ, ಆಟಕ್ಕಾಗಿ ಅಥವಾ ಇದನ್ನು ಬಿಟ್ಟರು ನಡೆಯುತ್ತದೆ, ವಿಜೇತರಿಗೆ, ಸಮಾಜಕ್ಕೆ. ನೋಡಿ, ಎಲ್ಲ ಉದಾಹರಣೆಗಳು ಇಲ್ಲಿ ಸಿಗ್ತದೆ ನಿಮಗೆ. ಶಾಲೆಗೆ
ಇದನ್ನು ಬಿಡಿಸಿ ಬರೆದಾಗ ಹೇಗಾಗ್ತದೆ? ಶಾಲೆ ಪ್ಲಸ್ ಗೆ ಅಧಿಕ ಗೆ ಇಷ್ಟೇ ಆಗ್ತದೆ. ಇಲ್ಲಿ ಶಾಲೆ ಅಧಿಕ ಗೆ ಇಷ್ಟೇ ಬಿಡಿಸಿ ಬರೆಯುವುದು. ಇದು 1ನೇ ಉದಾಹರಣೆ ಪ್ರಸಂಗ 1ರಲ್ಲಿ. 2ನೇ ಉದಾಹರಣೆ ಏನಿತ್ತು? ಮಸೀದಿಗೆ. ಮಸೀದಿಗೆ ಇಲ್ಲಿ ಏನು ಬರ್ತದೆ? ಮಸೀದಿಗೆ, ಮಸೀದಿ ಪ್ಲಸ್ ಗೆ ಅಧಿಕ ಗೆ. ಇನ್ನು ಇದರಲ್ಲಿ ಆ 3ನೇ ಉದಾಹರಣೆ ನೋಡಿದರೆ ಆಟಕ್ಕೆ ಹೇಗೆ ಬಿಡಿಸಿ ಬರೀಬೇಕು? ಆಟ ಅಧಿಕ ಕೆ. ಇನ್ನು ಇದನ್ನ ನಾವು ಆಟಕ್ಕಾಗಿ ಅಂತ ಹೇಳಿದರೆ ಆಟಕ್ಕಾಗಿ. ಇದು ವಿಶೇಷವಾದ ಒಂದು ಪದ. ಆಗಿ ಅಂತ ಮತ್ತೊಂದು ಪ್ರತ್ಯಯ ಸೇರಿದೆ ಇಲ್ಲಿ. 2 ಪ್ರತ್ಯಯ ಆಲ್ರೆಡಿ ಸೇರಿದ್ರಿಂದ ಇದು ವಿಶೇಷವಾಗಿ ಬೇರೆ ಪದವೇ ಆಗ್ತದೆ. ಅದಕ್ಕೆ ಆಟ ಕೆ ಅಧಿಕ ಆಗಿ. ನೋಡಿ ಇಲ್ಲಿ ಎಷ್ಟು ಆಟಕ್ಕೆ ಅಂತ ಇದು ಒಂದು ಶಬ್ದ ಆಯಿತು. ಇದು ಇಲ್ಲಿಗೆ ಹೋಗಿ ಸೇರುತ್ತೆ. ಮತ್ತೆ ಇದನ್ನೇ ಹೋಗಿ ಸೇರಿದೆ. ಇದಕ್ಕೆ ಆಟಕ್ಕೆ ಎನ್ನುವ ಪದಕ್ಕೆ ಆಗಿಯೇ ಅಂತ ಸೇರಿದಾಗ ಎ ಮತ್ತು ಅ, ಇಲ್ಲಿ ನೋಡಿ ಕೆ ಇಲ್ಲಿರುವಂತಹ ಎ ಮತ್ತು ಈ ಆಗಿ ಎನ್ನುವುದರಲ್ಲಿ ಆ ಸೇರಿ ಏನಾಗಿದೆ? ಆ ಆಗಿ ಉಳಿದಿದೆ. ನೋಡಿ ಆಟಕ್ಕಾಗಿ ಆಕಾರ ಇದೆ. ಆದ ಕಾರಣ ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಎಲ್ಲವನ್ನೂ ನಾವು ಒಂದೇ ಪಾಠದಲ್ಲಿ ಹೇಳಬಹುದು, ಆದರೆ ಎಲ್ಲವನ್ನೂ ಹೇಳಿದರೆ ಕಷ್ಟ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಹೀಗೆ ನೀವು ಒಂದು ಪಾಠದಿಂದ ಇನ್ನೊಂದು ಪಾಠಕ್ಕೆ ಲಿಂಕ್ ಇಡ್ತಾ ಹೋದರೆ ನಿಮಗೆ ಸರಳವಾಗಿ ಕನ್ನಡ ಗ್ರಾಮರ್, ಕನ್ನಡ ವ್ಯಾಕರಣ ನಿಮಗೆ ತಿಳಿಯುತ್ತಾ ಹೋಗ್ತದೆ. ಇನ್ನು 2ನೇ ಪ್ರಸಂಗವನ್ನು ನೋಡೋಣ. ಇದಕ್ಕೆ ಬೇರೆ ಇಂಕ್ಗಳು ಬಳಸ್ತೇನೆ ನಾನು ಅಲ್ಲಿ. ಎರಡನೇ ಉದಾಹರಣೆ ನೋಡಿ. 2ನೇ ಪ್ರಸಂಗದಲ್ಲಿ 1ನೇ ಉದಾಹರಣೆ ಏನಿತ್ತು? ವಿಜೇತರಿಗೆ. ವಿಜೇತರಿಗೆ ಹೇಗೆ ಬಿಡಿಸ್ಬೇಕು? ವಿಜೇತರು ಅಧಿಕ ಇಗೆ. ಇಲ್ಲಿ ನೋಡಿ ಊಕಾರ ಈಕಾರ. ಉ ಅಧಿಕ ಇ ಮುಂದೆ ಏನಾಯಿತು? ಇಗೆ ಅಂತ ಉಳಿತು. ವಿಜೇತರಿಗೆ. ರೀ ಇರಲಿ ಎ ಅಲ್ವಾ? ಗಮನಿಸಬಹುದು ಇಲ್ಲಿ. ಇದು ಕೂಡ ಈ ಲೋಪಸಂಧಿಗೆ ಉದಾಹರಣೆ ಆಗಿದೆ. ಇನ್ನು 2ನೇ ಉದಾಹರಣೆ ನೋಡಿ. 2ನೇ ಉದಾಹರಣೆ ಏನಿತ್ತು? ಸಮಾಜಕ್ಕೆ ಅಂತಿತ್ತು. ಸಮಾಜಕ್ಕೆ ಇದನ್ನು ಹೇಗೆ ಬಿಡಿಸಬೇಕು? ಸಮಾಜ ಅಧಿಕ ಕೆ. ಇಲ್ಲಿ ಏನು ಸಂಧಿಯಾಗುವಂತಹ ಪ್ರಸಂಗ ಇಲ್ಲ. ಈ 2ನೇ ಉದಾಹರಣೆ ಹಾಗೂ ಇಲ್ಲಿ 3ನೇ ಉದಾಹರಣೆ ಇವೆರಡು ಒಂದಕ್ಕೊಂದು ಸರಿ ಹೋಗ್ತಾ ಇವೆ ಒಟ್ಟಿನಲ್ಲಿ. ಅದರ ಅರ್ಥ ಬೇರೆ. ಆಟಕ್ಕಾಗಿ ಎನ್ನುವುದಂದ್ರೆ ಇಲ್ಲಿ ಯಾವುದಕ್ಕಾಗಿ ಅಂತ ಈ ವಿಶೇಷ ಪ್ರಸಂಗ. ಇಲ್ಲಿ ಈ ಪ್ರಸಂಗದಲ್ಲಿ ಮಾತ್ರ ನಾವು ಯಾವುದಕ್ಕಾಗಿ, ಯಾವುದಕ್ಕೆ ಅಂತ, ಸಮಾಜಕ್ಕೆ ಅಂದರೆ ಟು ಹೂಮ್ ಎನ್ನುವುದನ್ನು ನಾವಿಲ್ಲಿ, ಇದು ಫಾರ್ ವಾಟ್ ಅನ್ನುವುದು. ಇದು ಈ ಪ್ರಸಂಗ ಫಾರ್ ವಾಟ್, ಇದು ಈ ಪ್ರಸಂಗದಲ್ಲಿ ಟು ಹೂಮ್. ಇಷ್ಟನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಷ್ಟು ತಿಳಿದುಕೊಂಡ್ರೆ 4ನೇ ವಿಭಕ್ತಿ ನಿಮಗೆ ಕ್ಲಿಯರ್ ಆಗಿರಬೇಕು. ಇಷ್ಟೊತ್ತಿಗೆ ಇನ್ನೂ ಏನಾದರೂ ಸಲಹೆ, ಸೂಚನೆ ಅಥವಾ ನಿಮಗೆ ಇಲ್ಲಿ ಏನಾದರೂ ತಿಳಿದೇ ಇರುವಂತಹ ವಿಷಯ ಆಗಿದ್ದರೆ ನಾನು ನಿಮಗೆ ಮತ್ತೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಾಗಿ ನೀವು ನಿಮ್ಮ ಸಲಹೆ, ಸೂಚನೆಗಳನ್ನು ಅಥವಾ ನಿಮಗೆ ಟೀಕೆಗಳೇನಾದರೂ ಇದ್ದರೆ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿಬಿಡ್ಬೋದು ಕೆಳಗಡೆ. ಅಥವಾ ನಾನು ನನ್ನ
ನಾನು ಜಾಲತಾಣದ ಅಡ್ರೆಸ್ ಕೂಡ ಕೊಟ್ಟಿರ್ತೇನೆ ಇಲ್ಲಿ, ಅಲ್ಲಿ ಕೂಡ ನೀವು ಪೋಸ್ಟ್ ಮಾಡಬಹುದು. ಈ ಎಲ್ಲ ಪಾಠಗಳು ಅಲ್ಲಿಯೂ ಕೂಡ ಲಭ್ಯ ಇವೆ. ಅಲ್ಲಿ ಇದಷ್ಟೇ ಅಲ್ಲದೆ ಕ್ವಿಜ್ಗಳು ಕೂಡ, ವ್ಯಾಕರಣದ ಅಂಶಗಳ ಬೇರೆ ಬೇರೆ ಅಂಶಗಳ ಮೇಲೆ, ಭಾಗಗಳ ಮೇಲೆ ಒಂದೊಂದಾಗಿ ನಾವು ಕ್ವಿಜ್ ಮಾಡಿ ಹಾಕ್ತಾ ಇದ್ದೇನೆ. ಅಲ್ಲಿ ನೀವು ಕ್ವಿಜ್ ಕೂಡ ಕೊಟ್ಟು ನಿಮ್ಮ ಪ್ರಾಕ್ಟೀಸ್ ಎಷ್ಟಾಗಿದೆ ಎನ್ನುವುದನ್ನು ನೀವು ಅವಲೋಕನ ಮಾಡಿಕೊಳ್ಳಬಹುದು. ಹಾಗೆ ಅಲ್ಲಿ ನೋಟ್ಸ್ ಕೂಡ ಸಿಗ್ತದೆ. ಇಲ್ಲಿ ನಾನು ಮೇಲ್ಗಡೆ ಐ ಅಂತ ಕಾಣಿಸ್ತಾ ಇದೆ ನೋಡಿ, ಇಲ್ಲೀಗ ಇಲ್ಲಿ ನಾನು ನೋಟ್ಸ್ ಕೂಡ ಹಾಕಿದ್ದೇನೆ. ಅದು ಬಹಳ ಅತ್ಯಂತ ಕನಿಷ್ಠ ಬೆಲೆಯ ಉತ್ತಮ ನೋಟ್ಸ್ ಆಗಿದೆ. ಅದು ನೀವು SSLC ವಿದ್ಯಾರ್ಥಿಗಳಾಗಿದ್ದರೆ ಅದನ್ನು ನೀವು ಕೊಂಡುಕೊಳ್ಬೋದು. ಅದು ಕೇವಲ 20 ರೂಪಾಯಿಯ ನೋಟ್ಸ್ ಇದಾಗಿದೆ. ನೀವು ಗೂಗಲ್ ಪೇ, ಭೀಮ್ UPI ಇತ್ಯಾದಿ, ಫೋನ್ಪೇ ಇತ್ಯಾದಿಗಳನ್ನು ನಾವು ಬಳಸಿ ಅದನ್ನು ಕೊಂಡ್ಕೊಳ್ಬಹುದು. PDF ಸಿಗ್ತದೆ ನಿಮಗೆ. ಒಟ್ಟಿನಲ್ಲಿ ಈ ಪಾಠ ನಿಮಗೆ 4ನೇ ವಿಭಕ್ತಿ, ಚತುರ್ಥಿ ವಿಭಕ್ತಿಯ ಅರ್ಥವನ್ನು ನಿಮ್ಮ ಮನಸ್ಸಿಗೆ ಮುಟ್ಟಿಸಿರಬೇಕು ಅನ್ನುವಂತಹ ಭಾವನೆಯೊಂದಿಗೆ ಈ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಉಳಿದ ಹಿಂದಿನ 3 ವಿಭಕ್ತಿಯ ಮತ್ತು ಮುಂದಿನ 3 ವಿಭಕ್ತಿಯ ಪಾಠಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅವುಗಳನ್ನು ನೀವು ಇಲ್ಲಿ ಕೊಡಲಾದಂತಹ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ಲಿಂಕ್ಗಳನ್ನು ಬಳಸಿ ನೀವು ನೋಡಬಹುದು, ಅರ್ಥ ಮಾಡಿಕೊಳ್ಳಬಹುದು. ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಬಳಗಗಳಿಗೆ, ವ್ಯಾಕರಣವನ್ನು ಇಚ್ಛಿಸುವ ಬಳಗಗಳಿಗೆ ಇದನ್ನು ಹಂಚಿಕೊಂಡು ಎಲ್ಲರಿಗೂ ಹಿತವಾಗಿ ವ್ಯಾಕರಣವನ್ನು ತಿಳಿಯುವ ಸಹಾಯವನ್ನು ನೀವು ಮಾಡಬಹುದು. ಮುಂದಿನ ವಿಭಕ್ತಿಯೊಂದಿಗೆ ಮತ್ತೆ ಪಾಠಕ್ಕೆ ಬರ್ತೇನೆ ನಾನು. ಅಲ್ಲಿಯವರೆಗೂ ನಮಗೆ ಎಲ್ಲರಿಗೂ ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ಪಾಠವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.